ಇನ್ನು ರಾಜ್ಯದ ಜೋಡೆತ್ತು ಸರ್ಕಾರ ಇವತ್ತಿಗೆ 1 ವರ್ಷವನ್ನ ಪೂರೈಸಿದೆ. ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರದ ಸಾಧನೆಯನ್ನ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ್ದು ಶೂನ್ಯ ಸಾಧನೆ ಅಂತೆಲ್ಲ ಗುಡುಗಿದ್ದಾರೆ ಕೂಡ. ಅದೇ ಬನ್ನಿ, ಈ 1 ವರ್ಷದ ಸಂಭ್ರಮ ಸರ್ಕಾರಕ್ಕೆ ಹೇಗಿದೆ, ಇದನ್ನು ಟೀಕೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸಂದರ್ಭವನ್ನು ಹೇಗೆ ಬಳಸಿಕೊಂಡ್ರು ವಿಪಕ್ಷದವರು ನೋಡೋಣ. ನಮ್ಮ ಸರ್ಕಾರ ಬಂದು ಇವತ್ತಿಗೆ 1 ವರ್ಷ ತುಂಬಿದೆ. 7 ಕೋಟಿ ಕನ್ನಡಿಗರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವರ್ಷ ಅಧಿಕಾರದ ಚುಕ್ಕಾಣಿ ಹಿಡಿದು ಇವತ್ತಿಗೆ ಸಂಪೂರ್ಣವಾಗಿ 1 ವರ್ಷ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಇವತ್ತಿಗೆ 1 ವರ್ಷ ತುಂಬಿದೆ. ಕಳೆದ ವರ್ಷ ಇದೇ ದಿನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸೇರಿದಂತೆ 8 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ಕಾಂಗ್ರೆಸ್ ಕರ್ನಾಟಕದ ಚುಕ್ಕಾಣಿ ಹಿಡಿದಿದೆ. ಹೀಗಾಗಿ ರಾಜ್ಯದ ಹಲವೆಡೆ ಕೈ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. 1 ವರ್ಷ ಪೂರೈಸಿದ ಜೋಡೆತ್ತು ಸರ್ಕಾರ. ಗ್ಯಾರಂಟಿ ಗುಣಗಾನ ಮಾಡಿದ ಸಿದ್ದರಾಮಯ್ಯ. ವರ್ಷದ ಸಂಭ್ರಮಾಚರಣೆಯಲ್ಲಿರೋ ಸಿಎಂ ಸಿದ್ದರಾಮಯ್ಯ ಇಂದು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ಸಾಧನೆಗಳ ಬಗ್ಗೆ ಸಂತಸ ಹಂಚಿಕೊಂಡರು. ಕೊಟ್ಟ ಮಾತಿನಂತೆ 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೀವಿ. ಈ ವರ್ಷ ಗ್ಯಾರಂಟಿಗಾಗಿ 36,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ. ಇಷ್ಟೇ ಅಲ್ಲದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಿರೋ ಬಿಜೆಪಿ ಹೇಳಿಕೆಗೂ ತಿರುಗೇಟು ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ 9 ತಿಂಗಳ ಒಳಗಡೆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲ. ಬಿಜೆಪಿಯವರು ಮಾಡತಕ್ಕಂಥ ಆರೋಪಗಳಿದಾವಲ್ಲ, ಆ ಆರೋಪಗಳು ಆಧಾರರಹಿತವಾದಂತ ಆರೋಪಗಳು, ಸುಳ್ಳು ಆರೋಪಗಳು. ಸಿಎಂ ಧನ್ಯವಾದ ಹೇಳಿದ್ದು ಕೊಲೆಗಡುಕರಿಗೋ ಅಂತ ಅಶೋಕ್ ತಿರುಗೇಟು. 1 ವರ್ಷ ಪೂರೈಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಜನತೆಗೆ ಧನ್ಯವಾದ ಹೇಳಿದ್ರು. ಇದನ್ನೇ ಅಸ್ತ್ರವಾಗಿಸಿಕೊಂಡ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಧನ್ಯವಾದ ಹೇಳಿದ್ದು ಕೊಲೆಗಡುಕರಿಗ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. 2ನೇ ವರ್ಷಕ್ಕೆ ಇವತ್ತಿಂದ ಕಾಲಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಜ್ಯದ ಎಲ್ಲ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಎಲ್ಲ ಜನರಿಗೆ 7 ಕೋಟಿ ಕನ್ನಡಿಗರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊಲೆಗಡುಕರಿಗೆ ಧನ್ಯವಾದ ಹೇಳಿದರು ಅಥವಾ ನಮ್ಮ ಸರ್ಕಾರದ ಅವಧಿ ಮುಗೀತು ಅದಕ್ಕೆ ಬಾಯ್ ಬಾಯ್ ಅಂತ ಗುಡ್ ಬೈ ಹೇಳಿದರು. ಇನ್ನು ದಳ ಕಮಲ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ರಾಜ್ಯದಲ್ಲಿನ ಕೊಲೆಗಳನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಸರ್ಕಾರದ ಗಾಲೆಳೆದಿದ್ದಾರೆ. ಕಳೆದ 7-8 ತಿಂಗಳುಗಳಿಂದ ಯಾವ ರೀತಿ ಕ್ರೈಮ್ ರೇಟ್ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಎಂದು ಕೂಡ ನೋಡ್ತಾ ಇದ್ದೇವೆ. ಕಳೆದ 3-4 ತಿಂಗಳುಗಳಿಂದ ಕರ್ನಾಟಕ ರಾಜ್ಯದಲ್ಲಿ 450ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ನಡೆದಿರ್ತಕ್ಕಂಥ ಕಳೆದ 1 ವರ್ಷದ ಸರ್ಕಾರದ ಆಡಳಿತ ಐಸಿಎಲ್ಲಿದ್ದಂಥ ಸರ್ಕಾರ ಇದೆ. 15ರಿಂದ 20 ಕ್ಷೇತ್ರ ಗೆಲ್ತೀವಿ ಎಂದ ಸಿಎಂ ಸಿದ್ದರಾಮಯ್ಯ. ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ವ್ಯಂಗ್ಯ. ಅದ್ರ ಜೊತೆ ಕನಿಷ್ಠ 15 ಮ್ಯಾಕ್ಸಿಮಮ್ 20ವರೆಗೂ ಅದ್ರ ಜೊತೆಗೆ ಬಿಜೆಪಿ ಹೇಳ್ತಾರ 28ಕ್ಕೆ 28 ಯಡಿಯೂರಪ್ಪ ಅವರು ಹೇಳ್ತಾರೆ 28ಕ್ಕೆ 28 ಗೆಲ್ತೀವಿ ಅಂತ. ಹಂಗೆ ಹೇಳಕ್ ಹೋಗಲ್ಲ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಲ್ಲ. ಖಂಡಿತ ಅದು ಅಸಾಧ್ಯ. ಯಾವುದೋ ಭ್ರಮೆನಲ್ಲಿ ಇವತ್ತೇನೋ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಇದಕ್ಕೆ ಉತ್ತರವನ್ನ ಆಗಲೇ ರಾಜ್ಯದ ಮತದಾರರಿಗಾಗಲೇ ನೀಡಿದ್ದಾರೆ. ಬರುವಂತ 4ನೇ ತಾರೀಕು ಗೊತ್ತಾಗ್ತದೆ. ಅವರೊಂದು ರೀತಿ ದುರ್ಗನ್ ಕನಸು ಕಾಣ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆಗಲೇ ಫಾರಿನ್ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ನಮ್ಗಿರೋ ಮಾಹಿತಿ. ಗ್ಯಾರಂಟಿ ಅಸ್ತ್ರ ಹೂಡಿಗೆದ್ದಿರುವ ಕಾಂಗ್ರೆಸ್ ನಾಯಕರು ಕೊಟ್ಟ ಮಾತಿನಂತೆ ನಡೆದಿದ್ದೀವಿ ಅಂತಿದ್ದಾರೆ. ಆದ್ರೆ ಸಾಧನೆ ಶೂನ್ಯ ಅಂತಿರೋ ವಿಪಕ್ಷ ರಾಜ್ಯದಲ್ಲಿನ ಕೊಲೆ ಪ್ರಕರಣಗಳನ್ನೇ ಪ್ರತ್ಯಾಸ್ತ್ರ ಮಾಡಿಕೊಂಡು ತಿರುಗೇಟು ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.